Hey guys, welcome to my YouTube channel. SSLC PUC ITI ಕ್ವಾಲಿಫಿಕೇಶನ್ ಜಾಬ್ಸ್ ಅನ್ನು ನಾನು ಸುಮಗಿರಿ ಜಾಬ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಡಿಗ್ರಿ ಮೇಲಿನ ಜಾಬ್ಸ್ ಅನ್ನು ನಾನು ಸುಮಗಿರಿ ಡಿಗ್ರಿ ಜಾಬ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಎರಡು ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಇದೆ. ಸೊ ಆದಷ್ಟು ಬೇಗ ಅದನ್ನು ಕೂಡ ಹೋಗಿ ನೋಡಿ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೇರ್ ಎಕ್ಸಿಕ್ಯೂಟಿವ್ ಬೇಕು, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಸೊ ನಂಬರ್ ಉಂಟು, ಕಸ್ಟಮರ್ ಸರ್ವಿಸ್ ಕಸ್ಟಮರ್ ಕೇರ್ ಕೆಲಸ ಅಂತ ಕೊಟ್ಟಿದ್ದಾರೆ. ಗ್ರಾಹಕರ ಪ್ರಶ್ನೆಗಳಿಗೆ ಉತ್ತರಿಸುವುದು ಮತ್ತೆ ಅವರಿಗೆ ಇರುವಂತಹ ಡೌಟ್ಸ್ ಅನ್ನ ಹ್ಯಾಂಡಲ್ ಮಾಡುವಂಥದ್ದು, ಅಂದ್ರೆ ಅವರಿಗೆ ಹೇಳುವಂಥದ್ದು. ಓಕೆ, ಸೊಲ್ಯೂಷನ್ ಕೊಡುವಂಥದ್ದು. ಸೊ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಜಾಬ್ ಉಂಟು ಗೈಸ್, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ನೆಕ್ಸ್ಟ್ ಟೆಲಿಕಾಲರ್ ಬೇಕು. ಸೊ ಈ ಜಾಬ್ನ ತುಂಬಾ ಜನ ಸರ್ಚ್ ಮಾಡ್ತಾ ಇರ್ತಾರೆ. ಡಾಟಾ ಎಂಟ್ರಿ ಇರ್ಬೋದು, ಮತ್ತೆ ಟೆಲಿಕಾಲರ್, ವರ್ಕ್ ಫ್ರಮ್ ಹೋಮ್. ಸೊ ಈ ತರ ಜಾಬ್ನ ನಾನು ಹಿಂದಿನ ವಿಡಿಯೋಸ್ ಅಲ್ಲಿ ಕೂಡ ಹಾಕಿದ್ದೀನಿ. ಡಾಟಾ ಎಂಟ್ರಿ, ವರ್ಕ್ ಫ್ರಮ್ ಹೋಮ್, ಸೊ ಇದರಲ್ಲಿ ಕೂಡ ಉಂಟು. ಅದನ್ನು ಕೂಡ ಆದಷ್ಟು ಬೇಗ ನೋಡಿ ಕಾಲ್ ಮಾಡಿ. ಎಂತ ಗೊತ್ತುಂಟ, ನೀವು ಆದಷ್ಟು ಬೇಗ ಕಾಲ್ ಮಾಡಬೇಕು. ಆಮೇಲೆ ವೇಕೆನ್ಸಿ ಇಲ್ಲ ಅಂತ ಹೇಳ್ಬೋದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ವೇಕೆನ್ಸಿ ಇರೋದನ್ನು ಮಾತ್ರ ನಾನು ವಿಡಿಯೋ ಮಾಡ್ತೀನಿ. ಸೊ ಅದು ಗ್ಯಾರಂಟಿ ನಾನು ಕೊಡ್ತೀನಿ. ಸೊ ಇನ್ನು ನಿಮ್ಮ ಕ್ವಾಲಿಫಿಕೇಷನ್ಗೆ ತಕ್ಕ ಹಾಗೆ ನಿಮಗೆ ಜಾಬ್ ಸಿಗುತ್ತೆ. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡುವಂಥ ಜವಾಬ್ದಾರಿ ನಿಮ್ಮದು. ಓಕೆ, ಟೆಲಿಕಾಲರ್ ಬೇಕು. ಸೊ ಬೆಂಗಳೂರಲ್ಲಿರುವಂಥ ವೇಕೆನ್ಸಿ ಇದು, ಬಸವೇಶ್ವರ ನಗರ ಅಂತ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಕಸ್ಟಮರ್ ಕಮ್ಯುನಿಕೇಷನ್, ಕಂಪನಿ ಸರ್ವಿಸ್, ಪ್ರಾಡಕ್ಟ್ಸ್ ಕಮ್ಯುನಿಕೇಟ್ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಹೆಲ್ಪರ್ ಬೇಕು. ಬೆಂಗಳೂರಲ್ಲಿರುವಂಥ ವೇಕೆನ್ಸಿ ಇದು, 2 ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ನೆಕ್ಸ್ಟ್ ಆಪರೇಟರ್ ಬೇಕು. ಸೊ ಬೆಂಗಳೂರಲ್ಲಿರುವಂಥದ್ದು 2 ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ. ಫುಲ್ ಡೀಟೇಲ್ನ ಕೇಳ್ಕೊಳ್ಳಿ, ನಿಮ್ದೇನು ಕ್ವಾಲಿಫಿಕೇಶನ್ ಆಗಿದೆ ಅವರಿಗೆ ಹೇಳಿ ಆಯ್ತಾ. ನೆಕ್ಸ್ಟ್ ವರ್ಕ್ ಫ್ರಮ್ ಹೋಮ್ ಉಂಟು. ಸೊ ಇದನ್ನು ನೀವು ಕಾಲ್ ಮಾಡಿ ಕೇಳ್ಕೋಬೇಕು ಫುಲ್ ಡೀಟೇಲ್ನ. ನೆಕ್ಸ್ಟ್ TVS, ಬ್ರಿಟಾನಿಯಾ, ವಿಡಿಯೋಕಾನ್ ಮತ್ತೆ ಹಿಮಾಲಯ ಈ ಕಂಪನೀಸ್ಗಳಲ್ಲಿ ವೇಕೆನ್ಸಿ ಉಂಟು ಅಂತ ಹೇಳಿದ್ದಾರೆ. 7th ಆದವರು, PUC ಆದವರು, ITI ಆದವರು, ಡಿಗ್ರಿ ಆದವರು ಕಾಲ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ, ನಿಮ್ದೇನು ಕ್ವಾಲಿಫಿಕೇಶನ್ ಆಗಿದೆ. ಓಕೆ, ಸೊ ಈ ಒಂದು 4 ಕಂಪನಿಯಲ್ಲಿ ವೇಕೆನ್ಸಿ ಉಂಟು. ಓಕೆ, ನೆಕ್ಸ್ಟ್ ಪಾರ್ಟ್ ಟೈಮ್ ಜಾಬ್ಸ್ ಉಂಟು, ವರ್ಕ್ ಫ್ರಮ್ ಹೋಮ್ ಅಂತ. ಸೊ ಕರ್ನಾಟಕದಾದ್ಯಂತ ಅಂತ ಹೇಳಿದ್ದಾರೆ. ಮಹಿಳೆಯರು, ವಿದ್ಯಾರ್ಥಿಗಳು, ಪುರುಷರು ಸೊ ಇದಕ್ಕೆ ಕಾಲ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಕಂಪ್ಯೂಟರ್ ಟ್ರೈನರ್ ಬೇಕು. ಸೊ ಕಂಪ್ಯೂಟರ್ ನಾಲೆಜ್ ಇರುವವರು, ಮತ್ತೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಮತ್ತೆ ಟ್ಯಾಲಿ ನಾಲೆಜ್ ಅಂತ ಹೇಳಿದ್ದಾರೆ. ಸೊ ಟ್ಯಾಲಿ ನಾಲೆಜ್ ಇರುವವರು ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಇದು ತುಮಕೂರಲ್ಲಿ ಇರುವಂತಹ ವೇಕೆನ್ಸಿ. ಓಕೆ, ನೆಕ್ಸ್ಟ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಎನಿ ಡಿಗ್ರಿ ವಿದ್ಯಾರ್ಥಿಗಳು ಅಂತ ಕೊಟ್ಟಿದ್ದಾರೆ, ಮಾರ್ಕೆಟಿಂಗ್ ಮಾಡುವಂಥದ್ದು. ಸೊ ತುಮಕೂರಲ್ಲಿರುವಂತಹ ವೇಕೆನ್ಸಿ ಇದು, ಆದಷ್ಟು ಬೇಗ ಕಾಲ್ ಮಾಡಿ. ಅಕೌಂಟೆಂಟ್ ಅಂತ ಹೇಳಿದ್ದಾರೆ. ಸೊ ಈ ಅಕೌಂಟೆಂಟ್ ಜಾಬ್ ಅನ್ನ ನಾನು ತುಂಬಾ ಸುಮಗಿರಿ ಡಿಗ್ರಿ ಜಾಬ್ಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಆದಷ್ಟು ಬೇಗ ಅದನ್ನು ಕೂಡ ಹೋಗಿ ನೋಡಿ. BCom ಆದವರು, 5 year ಎಕ್ಸ್ಪೀರಿಯನ್ಸ್ ಇರುವವರು, ಟ್ಯಾಲಿ ನಾಲೆಜ್ ಇರುವವರು ಅಂತ ಹೇಳಿದ್ದಾರೆ. ಸೊ 5 year ಗಿಂತ ಕಡಿಮೆ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಕಾಲ್ ಮಾಡಿ. ಓಕೆ, ಸೊ ಜ್ಯುವೆಲರಿ ಶಾಪ್ ಅಲ್ಲಿ ಅಕೌಂಟೆಂಟ್ ಬೇಕು. ಸೇಲ್ಸ್ ಎಕ್ಸಿಕ್ಯೂಟಿವ್ ಬೇಕು. ಓಕೆ, ಸೊ ತುಮಕೂರಲ್ಲಿರುವಂತಹ ವೇಕೆನ್ಸಿ ಇದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಸೆಕ್ಯೂರಿಟಿ ಗಾರ್ಡ್ ಬೇಕು. ಓಕೆ, ಸೊ ಶ್ರೀದೇವಿ ಆಸ್ಪತ್ರೆ ತುಮಕೂರಲ್ಲಿರುವಂತಹ ವೇಕೆನ್ಸಿ ಇದು. ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಅಡುಗೆ ಮಾಡುವವರು ಬೇಕು. ಸೊ 2 ನಂಬರ್ ಉಂಟು ತುಮಕೂರಲ್ಲಿ. ಸೊ ಕಾಲ್ ಮಾಡಿ. ನಾನ್ ವೆಜ್ ಅಂತ ಹೇಳಿದ್ದಾರೆ. ಓಕೆ, ಸೊ ಕಾಲ್ ಮಾಡಿ ಆಯ್ತಾ. ಕಿಚನ್ ಹೆಲ್ಪರ್ ಬೇಕು, ಅಡುಗೆ ಸಹಾಯಕರು ಅಂತ. ಸೊ ಅದರ್ ಇನ್ಫಾರ್ಮೇಶನ್ ಅಲ್ಲಿ ಯಾವ ತರ ಕೆಲಸ ಅಂತ ಇರುತ್ತೆ, ಸೊ ಅದನ್ನ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಆಯ್ತಾ. ಸೊ ಈ ಸ್ಕ್ರೀನ್ ಮೇಲೆ ಇರುವಂತದ್ದು ತುಮಕೂರಲ್ಲಿ ಇದೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ನೆಕ್ಸ್ಟ್ ತುಮಕೂರಲ್ಲೇ ಸಪ್ಲೈಯರ್ ಬೇಕು. ಓಕೆ, ಸೊ ಸರ್ವರ್ ಅಂತ ಹೇಳಿದ್ದಾರೆ. ಸೊ 2 ನಂಬರ್ ಉಂಟು, ಕಾಲ್ ಮಾಡಿ ಆಯ್ತಾ. ಕ್ಲೀನರ್ ಬೇಕು ತುಮಕೂರಿನಲ್ಲಿ. ಸೊ 2 ನಂಬರ್ ಉಂಟು, ಕಾಲ್ ಮಾಡಿ. ಪಾರ್ಟ್ ಟೈಮ್ ಜಾಬ್ಸ್ ಉಂಟು ಇಲ್ಲಿ, ಫ್ಲೆಕ್ಸಿಬಲ್ ವರ್ಕ್ ಆಪರ್ಚುನಿಟಿ ಅಂತ ಹೇಳಿದ್ದಾರೆ. ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕಾಸರಗೋಡಲ್ಲಿ ಜಾಬ್ಸ್ ಇದ್ರೆ ಹೇಳಿ ಅಂತ ಹೇಳಿದ್ರು. ಸೊ ಕಾಸರಗೋಡಲ್ಲಿ ಜಾಬ್ಸ್ ಉಂಟು, ನಾನು ಇವಾಗ ತೋರಿಸ್ತೀನಿ. ಸೊ ಫುಲ್ ವಿಡಿಯೋನ ನೋಡಿ, ಯಾವ ತರ ಅಪ್ಲಿಕೇಶನ್ ಹಾಕುದು ಅಂತಾನು ನಾನು ಹೇಳ್ತೀನಿ ಆಯ್ತಾ. ಸೊ ಕಾಸರಗೋಡಲ್ಲಿ ಯಾರು ಕಮೆಂಟ್ ಮಾಡಿದ್ರು ಒಬ್ರು, ಸೊ ಅವರಿಗೆ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ನಿಮಗೆ ಎಲ್ಲಿ ಜಾಬ್ ಬೇಕು, ಯಾವ ತರ ಜಾಬ್ ಬೇಕು ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನೀವು ಹೇಳಿದಂತಹ ಜಾಬನ್ನು ನಾನು ನೆಕ್ಸ್ಟ್ ಹಾಕಿದಾಗ ನೀವು ಬಂದು ನೋಡ್ಬೋದು. ಓಕೆ, ಸೊ ನೀವು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ವಿಡಿಯೋ ಹಾಕೋದು ನಿಮಗೆ ಗೊತ್ತಾಗಲ್ಲ. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ ಎಲ್ಲ ನಂಬರ್ಸಿಗೆ. ಸೊ ನಿಮ್ಗೆ ಯಾವ್ದು ಜಾಬ್ ಬೇಕು ಅಲ್ಲಿ ಪಾಸ್ ಮಾಡಿ ನಂಬರ್ನ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವಾಗ ಎಂತ ಕಾಸರಗೋಡಲ್ಲಿ ಜಾಬ್ ಇದ್ರೆ ಹೇಳಿ ಅಂತ ಹೇಳಿದ್ರು. ಸೊ ಇವಾಗ ತೋರಿಸ್ತೀನಿ. ಓಕೆ, ಕಾಸರಗೋಡಲ್ಲಿ ಜಾಬ್ ಇದ್ರೆ ಹೇಳಿ ಅಂತ ಹೇಳಿದ್ರು. ತುಂಬಾ ಜಾಬ್ಸ್ ಇದೆ. ಓಕೆ, ಸೊ ನಾನು ಫುಲ್ ತೋರಿಸ್ತೀನಿ, ಮತ್ತೆ ಯಾವ ತರ ಅಪ್ಲಿಕೇಶನ್ ಹಾಕೋದು ಅಂತಾನು ಹೇಳ್ತೀನಿ. ಸೊ ಕಂಪ್ಲೀಟ್ ವಿಡಿಯೋನ ನೋಡಿ ಆಯ್ತಾ. ನೋಡಿ, ಇಲ್ಲಿ ತುಂಬಾ ಜಾಬ್ಸ್ ಇದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸೇಲ್ಸ್ ಇಂಜಿನಿಯರ್ ಇಂದ ಹಿಡಿದು ಸೇಲ್ಸ್ ಆಫೀಸರ್, ಮತ್ತೆ SSLC PUC ಆದವರಿಗೆ ಕೂಡ ಕಾಸರಗೋಡಲ್ಲಿ ಜಾಬ್ಸ್ ಇದೆ. ಸೊ ಅದನ್ನ ನಾನು ತೋರಿಸ್ತೀನಿ ಆಯ್ತಾ. ಸೊ ಸೇಲ್ಸ್ ಆಫೀಸರ್ ಉಂಟು, ಮತ್ತೆ ಸ್ಟೋರ್ ಕೀಪರ್. ಸೊ ಈ ತರ ತುಂಬಾ ಜಾಬ್ಸ್ ಉಂಟು ಆಯ್ತಾ. ಸೊ ಮಸಾಜ್ ಮಾಡುವವರು, ಥೆರಪಿಸ್ಟ್ ಬೇಕು. ಓಕೆ, ಸೊ ಆ ಥರ ಎಲ್ಲ ತುಂಬ ಜಾಬ್ಸ್ ಉಂಟು ಇಲ್ಲಿ ಕಾಸರಗೋಡು ಡಿಸ್ಟಿಕಲ್ಲಿ. ನೀವು ನೋಡ್ಬೋದು, ಫ್ರೆಶರ್ಸ್ ಕೂಡ ವೆಲ್ಕಮ್ ಅಂತ ಹೇಳಿದ್ದಾರೆ. ಸೊ ಈ ಥರ ಎಲ್ಲ ತುಂಬ ಜಾಬ್ಸ್ ಇದೆ. ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬಟ್ ಯಾವ ಥರ ಅಪ್ಲೈ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಸೊ ಹಬ್ ಅಸಿಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಟೋರ್ ಕೀಪರ್ ಅಂತಲೂ ಕೊಟ್ಟಿದ್ದಾರೆ. ಓಕೆ, ಸೊ ನೋಡಿ, ಒಂದು ಅಪ್ಲಿಕೇಶನ್ ಹಾಕಿ ನಾನು ತೋರಿಸ್ತೀನಿ ಇವಾಗ.
ಸೊ ನಿಮಗೆ ಎಲ್ಲಿ ಜಾಬ್ ಬೇಕಲ್ವಾ, ನೀವು ಲಿಂಕ್ ಹಾಕಿದಾಗ ಲಿಂಕನ್ನು ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಆಯಿತಾ. ಸೊ ಅಲ್ಲಿ ನೀವು ಸ್ಕ್ರೋಲ್ ಮಾಡ್ತಾ ನಿಮಗೆ ಯಾವುದು ಜಾಬ್ ಬೇಕು ಅಲ್ಲಿ ಬಂದು ಕ್ಲಿಕ್ ಮಾಡ್ಕೋಬೇಕು. ಓಕೆ, ಸೊ ಅದನ್ನು ತೋರಿಸ್ತೀನಿ. ನೆಕ್ಸ್ಟ್ ನೋಡಿ, ಕಿಚನ್ ಹೆಲ್ಪರ್ ಬೇಕು, ಚೆಫ್ ಬೇಕು. ಸೊ ಈ ಥರ ಎಲ್ಲ ತುಂಬ ಜಾಬ್ಸ್ ಇದೆ ಆಯಿತಾ. ಸೊ ನಾನು ಇವಾಗ ಒಂದು ಅಪ್ಲಿಕೇಶನ್ ಹಾಕಿ ನಿಮಗೆ ತೋರಿಸ್ತೀನಿ. ಸೊ ಈಗ ಎಕ್ಸಾಂಪಲ್ ನಿಮಗೆ ಸ್ಟೋರ್ ಕೀಪರ್ ಬೇಕು ಅಂತ ಹೇಳಿದೆ. ಸೊ ಇಲ್ಲಿ ಒಂದು ಜಸ್ಟ್ ಕ್ಲಿಕ್ ಮಾಡಬೇಕು. ಹೀಗೆ ಒಂದು ಜಸ್ಟ್ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಸ್ಟೋರ್ ಕೀಪರ್ ಎಲ್ಲಿದೆ, ಕಾಸರಗೋಡಲ್ಲಿದೆ, ಮತ್ತು ಕಂಪನಿ ನೇಮ್ ಅಂತಾರು ಕೂಡ ಬರುತ್ತೆ, ಫುಲ್ ಟೈಮ್ ಅಂತಲೂ ಬರುತ್ತೆ. 20 ರಿಂದ 25 ಸಾವಿರ ಸಂಬಳ ಉಂಟು. ಸೊ ಇದು ಪೋಸ್ಟ್ ಆಗಿರೋದು 12 ದಿನದ ಹಿಂದೆ. ಓಕೆ, ಫುಲ್ಲು ಇನ್ಫಾರ್ಮೇಷನನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ 20 ರಿಂದ 25 ಸಾವಿರ ಸಂಬಳ ಉಂಟು. ಬ್ಯಾಚುಲರ್ಸ್ ಪ್ರಿಫರ್ಡ್ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಡಿಗ್ರಿ ಆದವರು ಬೇಕು. ಓಕೆ, ಹಾಗೆ SSLC PUC ಆದವರಿಗೆ ಇದೆ ಅಂತ ನಾನು ಹೇಳಿದ್ನಲ್ವಾ, ಸೊ ಅದನ್ನು ತೋರಿಸ್ತೀನಿ. ನೆಕ್ಸ್ಟ್ ಸ್ಟೋರ್ ಕೀಪರ್ ಉಂಟು. ಸೊ ಇದನ್ನು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದಾಗ 15 ರಿಂದ 18 ಸಾವಿರ ಸಂಬಳ ಉಂಟು. ಓಕೆ, ಸೊ ಸ್ಟೋರ್ ಕೀಪರಿಗೆ. ಸೊ ಅದರ ಇನ್ಫಾರ್ಮೇಷನ್ ನೋಡ್ಕೊಳ್ಳಿ, ಮಿನಿಮಮ್ ನೋಡ್ಕೊಳ್ಳಿ. SSLC ಆದವರು ಅಂತ ಇದಕ್ಕೆ ಅಪ್ಲೈ ಮಾಡ್ಬೋದು ಆಯಿತಾ. ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು, MS Excel ಬಗ್ಗೆ ನಾಲೆಜ್ ಇರಬೇಕಂತ ಹೇಳಿದ್ದಾರೆ. ಅಂದರೆ ಬೇಸಿಕ್ ಕಂಪ್ಯೂಟರ್ ಹೇಳಿರೋದವರು. ಸೊ SSLC ಅಂತಲೂ ಹೇಳಿದ್ದಾರೆ. ಸೊ ನಿಮ್ಮದು SSLC ಆಗಿ ಕಂಪ್ಯೂಟರ್ ನಾಲೆಜ್ ಆದರೂ ಕೂಡ ಇದಕ್ಕೆ ಅಪ್ಲೈ ಮಾಡಿ. ಎಕ್ಸೆಲ್ ಅಂತ ತಕ್ಷಣ ನಂದು ಅದು ಆಗಿಲ್ಲ ಅಂತ ಇದು ಮಾಡಬೇಡಿ. ಓಕೆ, ಸೊ ಈ ಥರ ಒಂದು ಪೇಜ್ ಓಪನ್ ಆದಾಗ ಇಲ್ಲಿ ನೋಡಿ ಕ್ವಿಕ್ ಅಪ್ಲೈ ಅಂತ ಉಂಟಲ್ವಾ, ಇಲ್ಲಿ ಮಳೆ ಬರ್ತಾ ಉಂಟು. ಸೊ ನನ್ನ ವಾಯ್ಸ್ ನಿಮಗೆ ಕೇಳ್ತಾ ಇದೆ ಅಂತ ಅನ್ಕೋತೀನಿ. ಇವಾಗ ಮಳೆ ಬರ್ತಾ ಉಂಟು ಆಯಿತಾ. ನೋಡಿ ಇಲ್ಲಿ ಕ್ವಿಕ್ ಅಪ್ಲೈ ಅಂತ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಅಲ್ಲಿ ಕ್ಲಿಕ್ ಮಾಡಬೇಕು. ಈ ಅಪ್ಲೈ ನೌ ಅಂತ ಬರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಬೇಕು. ಓಕೆ, ನೆಕ್ಸ್ಟ್ ರೆಸ್ಯೂಮಿನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕಿರುತ್ತೆ. ಸೊ ನೀವು ಇಲ್ಲಿ CV ಆಪ್ಷನ್ ಅಂತ ಉಂಟಲ್ವಾ, ಸೊ ಅಲ್ಲಿ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲಲ್ಲಿ ಎಲ್ಲಿ ನಿಮ್ಮ ರೆಸ್ಯೂಮೆ ಉಂಟು ಸೊ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಹಾಕೋಬೇಕು. ಓಕೆ, ಸೊ ಅದನ್ನು ನಾನು ಬ್ಲರ್ ಮಾಡಿದ್ದೀನಿ, ಇದು ವಿಡಿಯೋದಲ್ಲೇ ಕಾಣಿಸ್ಬಾರ್ದು ಅಲ್ವಾ, ಅದಕ್ಕೆ. ಸೊ CV ಆಪ್ಷನ್ ಅಂತ ಉಂಟಲ್ವಾ, ಸೊ ಅಲ್ಲಿ ಕ್ಲಿಕ್ ಮಾಡಿ. ನಿಮ್ಮ ಫೈಲಲ್ಲಿ ಇರುತ್ತೆ ಸೊ ನಿಮ್ಮ ರೆಸ್ಯೂಮೆ, ಸೊ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು. ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವಾ ಅಂತ. ಓಕೆ, ಸೊ ಇಲ್ಲಿ ನೋಡಿ ಜಾಬ್ ಟೈಟಲ್ ಅಂತ ಉಂಟಲ್ವಾ, ಸೊ ಅದರಲ್ಲಿ ನಿಮಗೆ ಯಾವುದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೆ ಉಂಟಲ್ವಾ. ಸೊ ಈಗ ಎಕ್ಸಾಂಪಲ್ ನಾವು ಸ್ಟೋರ್ ಕೀಪರ್ ಅಂತ ಹಾಕ್ತಾ ಇದ್ವಿ. ಸೊ ಜಾಬ್ ಟೈಟಲ್ ಸ್ಟೋರ್ ಕೀಪರ್ ಅಂತ ಹಾಕಬೇಕು, ಮತ್ತೆ ಯಾವ ಕಂಪನಿ ಅಂತ ಹಾಕಬೇಕು. ಇನ್ ಕೇಸ್ ನೀವು ಫ್ರೆಷರ್ಸ್ ಆಗಿದ್ರೆ ಜಾಬ್ ಟೈಟಲ್ ಅಲ್ಲಿ ಫ್ರೆಷರ್ಸ್ ಅಂತ ಹಾಕಬೇಕು, ಮತ್ತೆ ಕಂಪನಿಯಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಹಾಕಬೇಕು. ನೆಕ್ಸ್ಟ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ಪ್ರಿಪೇರಿಂಗ್ ರಿವ್ಯೂ ಅಂತ ಬರುತ್ತೆ. ಸೊ ಸ್ವಲ್ಪ ವೇಟ್ ಮಾಡಬೇಕಾಯ್ತಾ. ನೆಕ್ಸ್ಟ್ ಎಡಿಟ್ ಆಪ್ಷನ್ ಬರುತ್ತೆ. ಸೊ ನಿಮ್ದೇನಾದರೂ ಸರಿ ಮಾಡಲಿಕ್ಕಿದ್ರೆ ಸೊ ಅದನ್ನು ಸರಿ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಸಬ್ಮಿಟ್ ಲಾಸ್ಟಿಗೆ ಸಬ್ಮಿಟ್ ಅವರ್ ಅಪ್ಲಿಕೇಶನ್ ಅಂತ ಬರುತ್ತೆ. ಸೊ ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಅಂತಲೇ ಕ್ಲಿಕ್ ಮಾಡ್ಕೋಬೇಕು. ಸೊ ಏನಾದರೂ ಚೇಂಜಸ್ ಮಾಡಲಿಕ್ಕಿದ್ರೆ ಚೇಂಜಸ್ ಮಾಡ್ಕೋಬೋದು. ನಿಮ್ಮ ನೇಮ್, ಇಮೇಲ್ ID, ಮೊಬೈಲ್ ನಂಬರ್ ಎಲ್ಲ ತೋರಿಸುತ್ತೆ. ಓಕೆ, ಸೊ ಚೇಂಜಸ್ ಇಲ್ಲ ಅಂತ ಹೇಳಿದ್ರೆ ಕೊನೆಗೆ ಬಂದು ಈ ಥರ ಒಂದು ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಅಂತ ಉಂಟು. ಸೊ ಅದನ್ನು ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಅಂತ ಬರುತ್ತೆ. ಸೊ ಇಷ್ಟೇ ಅಪ್ಲಿಕೇಶನ್ ಹಾಕುವಂಥದ್ದು. ಸೊ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಸೊ ಅಪ್ಲಿಕೇಶನ್ ಹಾಕುವಂಥದ್ದು ಯಾವ ಥರ ಅಂತ ನಾನು ಹಿಂದಿನ ವಿಡಿಯೋಸಲ್ಲಿ ಕೂಡ ಬೇರೆ ಬೇರೆ ಜಾಬಿಗೆ ಅಪ್ಲಿಕೇಶನ್ ಹಾಕಿ ತೋರಿಸಿದ್ದೀನಿ. ಸೊ ಇದೇ ಥರ ಅಪ್ಲಿಕೇಶನ್ ಹಾಕುವಂಥದ್ದು. ಸೊ ಏನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಓಕೆ, ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಓಕೆ.